ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಡಿ ಸಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಸೊ ಆಲ್ರೆಡಿ ಎಲ್ಲರೂ ನೋಡಿರೋ ಹಾಗೆ ತಮ್ನೇಲಲ್ಲಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಬಂದು ಕನ್ಫರ್ಮ್ ಆಗಿದೆ. ಸೊ ಆ ವ್ಲಾಗ್ ಇದು. ಸ್ಟಾರ್ಟಿಂಗು ನಾನು ಚೆಕ್ ಮಾಡಿದ್ದು 4th ಮಾರ್ಚ್ ನೈಟ್ 12 ಆಗಿತ್ತು. ಸಿಮ್ಟಮ್ಸ್ ಥರ ಅನ್ನಿಸಿದ್ದು. ಸೊ ಅದಕ್ಕೆ ಒಂದು ಸತಿ ಮನೇಲೆ ಚೆಕ್ ಮಾಡೋಣ ಅಂತ ನೈಟ್ 12 ಗಂಟೆಗೆ ಚೆಕ್ ಮಾಡಿದಾಗ ಒಂದು ಡಾರ್ಕ್ ಲೈನ್ ಒಂದು ಲೈಟ್ ಲೈನ್ ಬಂದಿತ್ತು ಪ್ರೆಕಾನ್ಯೂಸ್ ಕಿಟ್ಟಲ್ಲಿ. ಸೊ ನಾನು ಫಸ್ಟ್ ಇದರಲ್ಲೂ ಅದೇ ಥರನೇ ಆಗಿತ್ತು. ನನಗೆ ಡೌಟ್ ಇತ್ತು, ಪಕ್ಕ ಇದು ಸತಿ ಕನ್ಫರ್ಮ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಯಾವುದಕ್ಕೂ ಇರಲಿ ಅಂತ ಮಾರ್ನಿಂಗು 5th ಮಾರ್ಚ್ ಬೆಳಗ್ಗೆ ಎದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸೋಣ ಅಂತ ಹೋಗಿದಾಗ ಅವ್ರು ಹೇಳಿದ್ರು ಇಲ್ಲ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರು. ಮಾರ್ನಿಂಗ್ ಕೂಡ ಒಂದು ಸತಿ ಚೆಕ್ ಮಾಡಿದೆ, ಅದನ್ನು ತೋರಿಸ್ದೆ. ಸೊ ಕನ್ಫರ್ಮ್ ಆಗಿದೆ ಅಂತಂದರು. ನಮಗೆ ಯಾವ ಥರ ಇತ್ತು ಅಂದರೆ ಸಿಚುಯೇಷನು ಒಂಥರ ಈ ಮಿಕ್ಸ್ಡ್ ಸ್ಟೇಟ್ ಆಫ್ ಕನ್ಫ್ಯೂಷನ್ ಅಂತಾರಲ್ಲ, ಸೊ ಆ ಥರ ಇತ್ತು. ಏನು ಮಾಡೋದು, ಹೇಗೆ ಹೇಳೋದು ಫ್ಯಾಮಿಲಿಗೆ. ಬಿಕಾಸ್ ನನ್ನ ಫಸ್ಟ್ ಬೇಬಿಗಿನ 2 ಇಯರ್ಸು. ಸೊ ನಮಗೆ ಭಯ ಇದ್ದಿದ್ದೇನೆಂದರೆ ಫ್ಯಾಮಿಲಿಯಲ್ಲಿ ಎಲ್ಲ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ ಅಂತ. ನಾನು ನನ್ನ ಹಸ್ಬೆಂಡು ಓಕೆ ಆಗಿದ್ವಿ. ಸೊ ಕಂಟಿನ್ಯೂ ಮಾಡಬೇಕು ಅಂತಲೇ ಈ ಥರ ಮೈಂಡ್ಸೆಟ್ಟಲ್ಲೇ ನಾವಿದ್ದಿದ್ದು. ಬಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ವ, ಸ್ವಲ್ಪ ಭಯ. ಬಿಕಾಸ್ ಫಸ್ಟ್ ಬೇಬಿಗೆ ಇನ್ನು 2 ಇಯರ್ಸು. ಸೊ ಹೇಗೆ ನಾವು ನೋಡ್ಕೋತೀವಿ, ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಲ್ಲ. ಸೊ ಒಂದು 2 ಡೇಸ್ ಆ ಕನ್ಫ್ಯೂಷನ್ಸಲ್ಲಿ ಇದ್ವಿ. ಆ್ಯಂಡ್ ಅದಾದಮೇಲೆ ಮನೆಯವ್ರಿಗೆಲ್ಲ ಹೇಳಿದ್ವಿ, ಹಾಸ್ಪಿಟಲಲ್ಲಿ ಈ ಥರ ಕನ್ಫರ್ಮ್ ಅಂತ ಹೇಳಿದ್ಮೇಲೆ ಸೊ ಮನೆಯವ್ರ ಜೊತೆ ಎಲ್ಲ ಶೇರ್ ಮಾಡಿದ್ವಿ ಅದನ್ನು. ಆವಾಗ ಅವ್ರ ರಿಯಾಕ್ಷನ್ನು ಹೇಗಿರುತ್ತೆ ಅಂತ ಸ್ವಲ್ಪ ಭಯ ಇತ್ತು. ಬಟ್ ಅವರೆಲ್ಲ ರಿಯಾಕ್ಷನ್ ನೋಡಿದ್ಮೇಲೆ ಸೊ ಎವ್ರಿಥಿಂಗ್ ವಾಸ್ ಓಕೆ. ಬಟ್ 2 ಡೇಸ್ ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ಸೆಟ್ಟಲ್ಲಿದ್ವಿ. ಸೊ ಇವಾಗ ಆ ಕನ್ಫ್ಯೂಷನ್ಸ್ ಎಲ್ಲ ಏನೂ ಇಲ್ಲ. ಸೊ ವಿ ಆರ್ ಬಿಕಮಿಂಗ್ ಅ ಫ್ಯಾಮಿಲಿ ಆಫ್ 4. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಭಯ ಇತ್ತು, ನರ್ವಸ್ನೆಸ್ ಇತ್ತು. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಖುಷಿ ಇದೆ, ಹಾಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟೆಲ್ಲ ಇತ್ತಲ್ಲ. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಅವತ್ತಿಂದು ಕನ್ಫರ್ಮ್ ಆದಾಗ ನಮ್ಮ ಫ್ಯಾಮಿಲಿ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು. ಇವತ್ತು ಆಲ್ರೆಡಿ 7th ಮಾರ್ಚ್ ನಾನು ಈ ವಿಡಿಯೋ ಶೂಟ್ ಮಾಡ್ತಿರೋದು. ಬಟ್ 4th ಮತ್ತು 5th ಏನು ಶೂಟ್ ಮಾಡಿದ್ದೀನಿ. ಸೊ ಅದು ಕನ್ಫ್ಯೂಷನ್ ಮೈಂಡ್ಸೆಟ್ಟು ಸೊ ಈ ಥರ ಎಲ್ಲ ಇತ್ತಲ್ವ, ಅದನ್ನು ಕೂಡ ಆ ಸ್ಟೇಜಲ್ಲಿರುವಾಗಲೂ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿ ರಿವೀಲಿಂಗ್ ಜೊತೆ ಅದನ್ನು ಅಟ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇಂಟ್ರೋ ವ್ಲಾಗ್ ಅವತ್ತು ತೆಗ್ದಿರಲಿಲ್ಲ. ಬಿಕಾಸ್ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಪಾಸಿಟಿವ್ ಆಗಿದೆಯಾ ಏನು ಎತ್ತ ಅಂತ ಎಲ್ಲ ಅಂದ್ಬಿಟ್ಟು. ಬಟ್ ಅಂದರೆ ಈ ವ್ಲಾಗ್ನ ನಾನು ಯಾವಾಗ ಹಾಕ್ತೀನಿ ಅಂತ ಅಂದರೆ ಫಸ್ಟ್ ಮಂತ್ ಸ್ಕ್ಯಾನಿಂಗ್ ಹೋಗ್ತೀನಲ್ಲ ಅವತ್ತು, ಇಲ್ಲ ಅಂತ ಅಂದರೆ 3 ಮಂತ್ಸ್ ಆಫ್ಟರ್ 3 ಮಂತ್ಸ್ ಸ್ಕ್ಯಾನಿಂಗ್ ಆಗುತ್ತಲ್ಲ. ಸೊ ಅವತ್ತಿಂದ ಈ ಪ್ರೆಗ್ನೆನ್ಸಿದನ್ನ ಪೋಸ್ಟ್ ಮಾಡ್ತಾ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವತ್ತು ಆಗ್ತೀನಿ ಗೊತ್ತಿಲ್ಲ ಈ ವ್ಲಾಗ್ನ. ಬಟ್ ಅಂದರೆ ವ್ಲಾಗ್ ಮಾಡಿ ಇಟ್ಕೊತಿದ್ದೀನಿ. ಇನ್ನು ಫಸ್ಟ್ ಮಂತ್ದು ಸ್ಕ್ಯಾನಿಂಗ್ ಕೂಡ ಇನ್ನೂ ಆಗಿಲ್ಲ. ಸೊ ನಾವು ಜಸ್ಟ್ ಮನೆ ಹತ್ರ ಇರೋ ಕ್ಲಿನಿಕಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಸೊ ಕನ್ಫರ್ಮ್ ಅಂತ ಗೊತ್ತಾಯಿತು. ನಾವು ಫಸ್ಟ್ ಬೇಬಿಯಲ್ಲೂ ಗ್ರೀನ್ ಸಿಟಿಯಲ್ಲಿ ತೋರಿಸಿದ್ವಿ. ಸೊ ಈ ಸತಿನೂ ಅಲ್ಲಿಗೆ ಹೋಗಬೇಕು. ಸೊ ಅದ್ರ ಬ್ಲಾಗ್ನು ನೆಕ್ಸ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಮುಂಚೆ ವಿಡಿಯೋಲಿ ಹೇಳ್ದಂಗೆ ನಮ್ಮ ಫ್ಯಾಮಿಲಿ ರಿಯಾಕ್ಷನ್ಸ್ ಹೇಗಿತ್ತು ಅನ್ನೋದನ್ನ ಇಲ್ಲಿ 1 by 1 ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಎಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವೇ ನೋಡಿ. ಸೊ ಫಸ್ಟ್ ನಾವಿದ್ದು ಚೆಕ್ ಮಾಡ್ಕೊಂಡಾಗ ಆ್ಯಂಡ್ ನೆಕ್ಸ್ಟ್ ನಾನು ಇದರಲ್ಲಿ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರೋದು ಕನ್ಫರ್ಮ್ ಅಂತ, ಕಂಪ್ಲೀಟಾಗಿ ಕನ್ಫರ್ಮ್ ಅಂತ ಗೊತ್ತಾದಾಗ ನಮ್ಮಮ್ಮ, ನಮ್ಮ ಅಜ್ಜಿಗೆ, ನಮ್ಮ ಅತ್ತೆ ಎಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಮಗೊಂದು ನರ್ವಸ್ನೆಸ್ ಇತ್ತಲ್ವ. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನು ನಾನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಮೆಮೊರಿ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಾಗ ನಮಗೆ ಫ್ಯೂಚರಲ್ಲಿ ನೋಡಿದಾಗ ಸೊ ಯಾವ ಡೇಟಲ್ಲಿ ನಾವು ಚೆಕ್ ಮಾಡಿದ್ವಿ ಆ್ಯಂಡ್ ಯಾವ ಡೇಟಲ್ಲಿ ಕನ್ಫರ್ಮ್ ಆಯಿತು. ಸೊ ಇದೆಲ್ಲ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಈ ಥರ ವಿಡಿಯೋ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕೊಂಡಾಗ ಸೊ ಇದು ಒಂಥರ ಪ್ರೆಷಿಯಸ್ ಮೂಮೆಂಟು. ಸೊ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ, ಲೈಫ್ ಟೈಮ್ ಮೆಮೊರಿ ಇದು. ಕನ್ಫರ್ಮ್ ಆಯಿತು. ಏನು ಪಾಸಿಟಿವಾ ಏನು ಮಾಡೋದು? ಏಯ್ ನೋಡೆ ಇಲ್ಲಿ ಪಾಪ ಇಟ್ಕಣೆ. ನೋ
ಪಾಪು ಇಲ್ಲಿ ನೋಡೆ, ಇಲ್ಲಿ ಪಾಪು ಐತೆ ಮಮ್ಮಿಗೆ, ಹೊಸ ಪಾಪು. ಓ ಪಪ್ಪಿ ಕೊಡ್ತಾಳ ಅಪ್ಪನ್ಗೆ. ಪಪ್ಪಿ ಪಾಪ ಐತೆ ಕಣ, ಇಲ್ಲಿ ಮುಟ್ಟು. ಪಾಪು ಕಿವಿ ಕೇಳಿಸ್ಕೊಬಿ, ಏನು ಅಕ್ಕ ಅಂತ ಇದ್ದೀರಿಂದ ಪಾಪ ಬೇಡ ಮಗ್ಳ, ಬೇಡ ಪಾಪ ನಿಂಗೆ ಅಡ್ಡಾಡಕ್ಕೆ. ಹಾಂ ಬೇಡ, ನಮ್ಮನೆ ಖರ್ಚಿಗೆ ಇಲ್ಲಿ ಬೇಡ. ಇಲ್ಲ ಐತೆ ಪಾಪ. ಬೆಳಿಗ್ಗೆ ಪಪ್ಪಿ ಕೊಟ್ಟೆ ತಾನೆ ನೀನು ಬೇಕು ಅಂತ. ಬತ್ತೋಡು ಈಗ ತಗೋ ತಗೋ ತಗೋ. ನೀನ್ ಬೇಡ, ನನ್ನ ಪಾಪು ಐತೆ ಹೋಗಲೇ. ಆಯ್ತು ಬೇಡ, ಯಾವ ತರ ಕಿಚ್ಚದು ಬಿಡು ನನಗೆ. ಜುಟ್ಟು ಮಮ್ಮಿದು. ಬೇಡ ಹೋಗಿ ಬದಿಕೊಳ್ಳು, ಅಯ್ಯೋ ಹೋಗ್ಲಿ ಬದ್ಬಿಡು. ಆಯ್ತು ನನ್ನ ಕತೆ. ಇನ್ನೊಂದು ಬಂದರೆ ನಾನು ಇಲ್ದೇ ಹೋಗಿ ಏನಾದ್ರು ಮಾಡ್ಬಿಡ್ತಾಳೆ ಇವಳು, ಅಷ್ಟು ರಾಕ್ಷಸಿ ಇವಳು. ಈ ಪಾಪ ಇಲ್ಲಿ ನೋಡಿ, ಇಲ್ಲಿ ನೋಡಿ ಪಾಪು. ನೋ ಅಷ್ಟೇ, ನೋ ಬೇಡ ಪಾಪು, ಹೊಸ ಪಾಪು. ಒಂದ್ಸತಿನಾರು ಎಸ್ ಅನ್ನೆ ಪಾಪ. ಏನ್ ಅನಿಸ್ತೈತೆ, ಏನ್ ಅನಿಸ್ತೈತೆ? ಖುಷಿನಾ? ಖುಷಿ ಆಗಬೇಕಾದ್ರೆ ಇದು 3 ವರ್ಷ ಬರ್ತದೆ, ಇನ್ನೊಂದು ಇರ್ತದೆ. ಅದಕ್ಕೂ ಸಿಗುತ್ತೆ. ಅದು 6 ವರ್ಷಕ್ಕೆ ಪಟ್ಟಿಗೆ ಇದು 3 ವರ್ಷ ಆಗ್ತದೆ. ನಾವು ಹಂಗೆ ಇರ್ತಿದ್ದು, ಗೊತ್ತಾಯ್ತಾ? ದೊಡ್ಡ ಓದ್ತದೆ. ಇನ್ನೊಂದು ಸುತ್ತೊಳಗೆ ಕೈ ಕೊಡು ಕಂಗ್ರ್ಯಾಚುಲೇಷನ್. ತಮ್ಮ ಬರ್ತಾನೆ, ತಮ್ಮ ಏನೋ ತಮ್ಮ. ಗುಡ್ ಥ್ಯಾಂಕ್ ಯು. ಅಲ್ಲಿ ನಿಮ್ಮ ಮಮ್ಮ ನೋಡು. ಹಾಯ್ ಮಮ್ಮಿ, ಥ್ಯಾಂಕ್ ಯು. ಗುಡ್ ಮಮ್ಮಿ. ಅವರ ಸೆಕೆಂಡ್ ಪ್ರೆಗ್ನೆನ್ಸಿ ರಿವೀಲಿಂಗ್ ವ್ಲಾಗ್ ಆಗಿರುತ್ತೆ ಇದು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗು ಏನೇನು ಮಾಡ್ತೀನಿ ಅದನ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಇದಾದಮೇಲಿಂದ ನೆಕ್ಸ್ಟ್ ಎಲ್ಲದ್ರದ್ದು ನನ್ನ ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋಸ್ 1 by 1 ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಫಸ್ಟ್ ಮಂತ್ ಸ್ಕ್ಯಾನಿಂಗ್ ಆದಮೇಲಿಂದ ಡಿಸೈಡ್ ಮಾಡಿಕೊಂಡು ಸೊ ಈ ನಮ್ಮ ಸೆಕೆಂಡ್ ಪ್ರೆಗ್ನೆನ್ಸಿನ ರಿವೀಲ್ ಮಾಡ್ತೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಹೇಗೆ ರಿಯಾಕ್ಟ್ ಮಾಡಿದ್ರು, ಅವ್ರು ಯಾವ ಥರ ಎಲ್ಲ ರಿಯಾಕ್ಟ್ ಮಾಡಿದ್ರು ಅಂದ್ಬಿಟ್ಟು ನಾನು ಇದ್ರ ಜೊತೆ ಅಟ್ಯಾಚ್ ಮಾಡಿ ಹಾಕ್ತೀನಿ. ಸೊ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಫಸ್ಟಲ್ಲಿ ಭಯ ಇರುತ್ತೆ, ಇದರಲ್ಲಿ ಒಂಥರ ಎಮೋಷ್ನಲ್ ಫೀಲ್ ಆಗ್ತಿದೆ. ಒಂದು ಸ್ವಲ್ಪ ಏನಾದರೂ ಅಂದರೂ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಈ ಥರ ಎಲ್ಲ ಆಗ್ತಿದೆ ನನಗೆ. ಹೋಗ್ತಾ ನನಗೇನೇನು ಫೀಲ್ ಆಗ್ತಿದೆ ಈ ಪ್ರೆಗ್ನೆನ್ಸಿಯಲ್ಲಿ, ಬಿಫೋರ್ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಎರಡೂ ಹೇಳ್ತೀನಿ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಹೇಗಿತ್ತು ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹೇಗಿದೆ ಸಿಮ್ಟಮ್ಸ್ ಎಲ್ಲ ಹೇಗೆ ನಡೀತಿದೆ ಅಂತ ಕೂಡ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಕ್ಯೂರಿಯಸ್ಸಿಂದ ಕಾಯ್ತಿದ್ದೀನಿ. ಸೊ ನಿಮ್ಮೆಲ್ಲರ ಹತ್ರನೂ ಇದನ್ನು ಪಕ್ಕ ಶೇರ್ ಮಾಡ್ತೀನಿ. ಒಂದು ದಿವಸ ಇದು ಪೋಸ್ಟ್ ಮಾಡ್ತೀನಿ. ಇಟ್ಸ್ ಬಿಫೋರ್ 1.5 months or 3 months ಕಂಪ್ಲೀಟ್ ಆದಮೇಲೆ. ಬಿಕಾಸ್ ಗೊತ್ತಲ್ವ 3 monthsವರೆಗೂ ಜಾಸ್ತಿ ಪಬ್ಲಿಸಿಟಿ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ 3 months ಆದಮೇಲೆ ಆಗ್ತೀನಿ ಅಥವಾ 1.5 months ಸ್ಕ್ಯಾನಿಂಗ್ ಆದಮೇಲೆ ಆಗ್ತೀನಿ ಅಂತ ನೋಡಬೇಕು. ಸೊ ಅಷ್ಟೇ. ಸೊ ಫೈನಲಿ ವಿ ಆರ್ ಬಿಕಮಿಂಗ್ ಅ ಫ್ಯಾಮಿಲಿ ಆಫ್ 3 to ಫ್ಯಾಮಿಲಿ ಆಫ್ 4. 1 more ಪರ್ಸನ್ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಿರೋದು ತುಂಬ ಖುಷಿ ಇದೆ. ಸೊ ಹಾಗೆ ಟೆನ್ಷನು, ಒಂಥರ ಏನಂತ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಮಿಕ್ಸ್ಡ್ ಫೀಲಿಂಗ್ಸು, ಮಿಕ್ಸ್ಡ್ ಎಮೋಷನ್ಸ್ ಎಲ್ಲ ಮಿಕ್ಸ್ ಆಗ್ತಾ ಹೋಗ್ತಿದೆ. ನನಗೆ ಮಾತ್ರ ಹಿಂಗೆ ಅಥವಾ ಸೆಕೆಂಡ್ ಬೇಬಿ ಆಗ್ತಿರೋರಿಗೆಲ್ಲ ಇದೇ ಥರ ಫೀಲ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ. ಆ್ಯಂಡ್ ಮುಂದಿನ ಅಪ್ಡೇಟ್ಸು ಎಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.